ಅಭಿವೃದ್ಧಿ ಮಂಜುನಾಥ್ ಇಲ್ಲ. ಹೇಳಪ್ಪ ಹೇಳ. ಸನ್ಮಾನ್ಯ ಸಭಾಧ್ಯಕ್ಷ, ನನ್ನ ಕ್ಷೇತ್ರದ ಮುಳಬಾಗಿಲು ತಾಲೂಕು ರೈತರಿಗೆ ಅರಣ್ಯ ಇಲಾಖೆಯ ಕೆಲವು ಸಿಬ್ಬಂದಿ ವರ್ಗದವರು ಗಂಭೀರ ಅನ್ಯಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷೆ, ಉತ್ತರವನ್ನು ಒದಗಿಸಿದ್ದಾರೆ. ಸುಮಾರು 4 ಬಾರಿ ಈ ಪ್ರಶ್ನೆ ಕೇಳಿದ್ದೆ. ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ. ನೀವು ಕರೆದು ನಾನು ಮಾತಾಡಿದಿರಿ, ಬಟ್ ಇವತ್ತು ನೇರವಾಗಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ನಿಮ್ಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಕಾಳಜಿ, ಸರ್ಕಾರದಲ್ಲಿ ಇದುವರೆಗೂ ಮಾಡತಕ್ಕಂಥ ಕಾಳಜಿ, ಎಲ್ಲೋ ಒಂದು ಕಡೆ ನಿಮ್ಮ ಗಂಭೀರವಾದಕ್ಕಂಥ ಏನು ಮುಂದೆ ವಿಷನ್ ಇದೆ, ನಿಮ್ಮ ಅಧಿಕಾರಿಗಳು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಅಂತ ನನ್ನ ಮನವಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ನಾವು ಇದು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನಾವು ಒತ್ತುವರಿ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಸಭಾಧ್ಯಕ್ಷ. ನಮ್ಮ ಮಿನಿಸ್ಟರ್ ಒಂದು ಮಾತು ಕೇಳ್ತೀನಿ. ರಾತ್ರಿ 8 ಗಂಟೆಗೆ ಪೊಲೀಸ್ ಕರ್ಕೊಂಡೋಗಿ ತೆರವುಗೊಳಿಸೋದು ಇದೇನಂತಾರೆ? ಇದು ದೌರ್ಜನ್ಯ ಅಂತ ಕರೆಯಲ್ವಾ? ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಅವ್ರ ಜೊತೆಯಲ್ಲಿ ಕೆಡಿಪಿ ಮೀಟಿಂಗ್ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಾವು ಎಲ್ಲಾ ಶಾಸಕರು ಒಟ್ಟುಗೂಡಿ ಇದು ಅನ್ಯಾಯ ಆಗಬಾರ್ದು, ಸರ್ಕಾರ ಒಂದು ಆದೇಶ ಬರೋ ತನಕ ತಾವು ತಡೆಯಿಡಿ ಅಂತ ಡಿಎಫ್ಒ ಹೇಳಿದ್ರು ಕೂಡ ನಮ್ಮನ್ನ ಅತಿ ಮೀರಿ ನಾವು ಶಾಸಕರಿಂದ ಗೌರವ ಕೊಡದೆ ಅತಿ ಮೀರಿ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾರಲ್ವಾ, ಇದನ್ನ ಏನಂತ ಕರೀತಾರೆ? ಇದು ನನ್ನ ಮುಳಬಾಗಿಲು ತಾಲೂಕಿನ ಒಬ್ಬನ ಸಮಸ್ಯೆ ಅಂತ ನಾನು ಮಾತಾಡ್ತಾ ಇಲ್ಲ. ಇಡೀ ಕೋಲಾರ ಜಿಲ್ಲೆದ ಎಲ್ಲಾ ರೈತರು ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇವತ್ತು ಏನಾಗಿದೆ ಅಂತಂದ್ರೆ, ಇಡೀ ಸರ್ಕಾರನೇ ಒಂದು ಕಡೆ ಇದ್ದಾಗ ನಿಮ್ಮ ಅರಣ್ಯ ಇಲಾಖೆನೇ ಒಂದು ಕಡೆ ಇದೆ. 90-80 ವರ್ಷದಿಂದ ಅದಿಂದಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಇದು ಅರಣ್ಯ ಇಲಾಖೆ ಬರ್ತಾ ಇದೆ ಅಂತ ಕಿತ್ಕೊಳ್ಳೋದು ಇದು ಯಾವ ಧರ್ಮ ಅಂತ ನಾನು ಪ್ರಶ್ನೆ ಕೇಳಕ್ ಬಯಸ್ತೀನಿ. ಇವತ್ತು ನನ್ನ ಕ್ಷೇತ್ರದ ಒಂದು ಊರು ಶೆಟ್ಬರ್ಟ್ಲ ಅಂತ ಒಂದು ಊರು, ಇವತ್ತು ಸರ್ವೆ ನಂಬರ್ 73-72ರಲ್ಲಿ ಗೋಮಾಳ ಜಮೀನು 22 ಎಕರೆ ಇದೆ. 90-80 ವರ್ಷಗಳಿಂದ ಕೊಟ್ಟಿದ್ದಾರೆ, ಗೋಮಾಳ ಜಮೀನು ಕೊಟ್ಟಿದ್ದಾರೆ, ಪಾಣಿ ಹೊಡ್ತಿದೆ, ರೈತರು ಅಧೀನದಲ್ಲಿದ್ದಾರೆ, ಅಲ್ಲಿ ಸ್ಕೂಲ್ ಇದೆ, ಒಂದು ಅಂಗನವಾಡಿ ಇದೆ, ಎಲ್ಲಾ ರೀತಿ ಇದ್ರೂ ಕೂಡ ರಾತ್ರಿ 8 ಗಂಟೆಗೆ ಹೋಗ್ಬಿಟ್ಟು ನಂದು ಅಂತ ಕಿತ್ಕೊಳ್ತಕ್ಕಂಥ ಧರ್ಮ ಇದೆಯಲ್ಲ, ಇದು ಯಾವ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ಇದೀ ನಮ್ಮ ಕೆಡಿಪಿದಲ್ಲಿ ನಮ್ಮ ನೋವನ್ನ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ವಿ, ಎಲ್ಲಾ ಶಾಸಕರು ಹೇಳಿದ್ವಿ, ಆ ಎಮ್ಮನ್ ಕರೆದು ಮಾತಾಡಿದ್ವಿ, ಡಿಎಫ್ಎನ್ ಕರೆದು ಮಾತಾಡಿದ್ವಿ, ಸದ್ಯಕ್ಕೆ ಸಾಕು ನಿಲ್ಲಿಸಿ, ಸರ್ಕಾರದಿಂದ ಆದೇಶ ಬರ್ತಕ್ಕ ನಿಲ್ಲಿಸಿ ಅಂತಂದ್ರು ಕೂಡ ನಮ್ಮನ್ನ ಅತಿ ಮೀರಿ ಕೂಡ ಎಮ್ಮ ಹೋಗ್ತಿದ್ರಂತಂದ್ರೆ ಇದು ನಮಗೆ ಶಾಸಕರಾಗಿ ಒಬ್ಬ ಜಿಲ್ಲಾ ಉಸ್ತುವಾರಾಗಿ ಅವ್ರಿಗೆ ಮರ್ಯಾದಿಲ್ವಾ? ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದು ಕಾಟ ಆಗ್ತಾ ಇದೆ. ಇದು ನಾನೊಬ್ಬಂದಲ್ಲ, ನನ್ನ ತಾಲೂಕದಲ್ಲ, ಎಲ್ಲಾ ತಾಲೂಕಲ್ಲೂ ಇದೇ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದು ಗಮನ ತಂದಿದ್ದೆ ನಮ್ಮ ಸಚಿವರಿಗೆ. ಅಣ್ಣ, ಅನ್ನಳ್ಳಿ ಸರ್ವೆ ನಂಬರ್ 117, 118, 119 25 ಎಕರೆ ಜಮೀನನ್ನ ಒಂದು ಕ್ರೀಡಾಂಗಣಕ್ಕೆ ಅಲಾಟ್ ಮಾಡಿದ್ವಿ. ಇವತ್ತು ಯಾರೋ ಒಂದು ಗುಜರಾತ್ ಕಂಪನಿಯವರು ನಮ್ಮ ಕುಮಾರಸ್ವಾಮಿ ಕಡೆ ನಮ್ಮ ಅಣ್ಣ ಕಡೆಯಿಂದ ಒಂದು 25 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದಾಗ ಏಕಾಏಕಿ ಒಬ್ಬ ಶಾಸಕರು ಗೊತ್ತಿಲ್ಲದೆ ಇವ್ರು ಏನಾಗ್ತದೆ, ಇಲ್ಲಿ ಬಾವಲಿ ಓಡ್ತಿದೆ, ಕೊಡ್ಲಿಕ್ಕೆ ಆಗಲ್ಲ ಅಂತ ಒಂದು ನಿಮಗೆ ಲೆಟರ್ ಕಳಿಸ್ತಾರೆ. ಇದು ಯಾಕೆ ನಮ್ಗೆ ಅರ್ಥ ಆಗ್ತಾರೆ, ಎಲ್ಲಿ ಹೋಗ್ತಿದೆ ಅರ್ಥ ಆಗ್ತಲ್ಲ. ನಿಮಗಿರ್ತಕ್ಕಂಥ ಕಾಳಜಿ ನಿಮ್ಮ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಲ್ಲ ನಮ್ಗೆ. ಇವತ್ತು ನಾವು ಈ ಸರ್ಕಾರದಲ್ಲಿ ನೀವು ಸಚಿವರಾಗಿದ್ರು ಕೂಡ, ನಾವು ಶಾಸಕರಾದ್ರು ಕೂಡ, ದಿನ ಬೆಳಗ್ಗೆ ಆದ್ರೂ ಕೂಡ ರೈತರ ಸಮಸ್ಯೆ ಇದಾಗ್ತಾ ಇದ್ರೆ ಇದೆಲ್ಲ ಒಂದ್ ಕಡೆ ನಮ್ಗೆ ಅವಮಾನ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಏನು ಜಂಟಿ ಸರ್ವೆ ಮಾಡಿ, ಯಾಕಂದ್ರೆ ನಮ್ಮ ಇವರು ಮತ್ತು ನೀವು ಜಂಟಿ ಸರ್ವೆ ಮಾಡಿ ಅದಿಂದಲ್ಲಿ ಕರ್ನಾಟಕ ನೀವು ನಿಮ್ದೇ ಆಗಿದ್ರೆ, ಏನೋ ಅರಣ್ಯ ಇಲಾಖೆ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು, ಇಲ್ಲ ಅವ್ರಿಗೆ ರೈತರಿಗೆ ಒಂದು ಟೈಮ್ ಕೊಟ್ಟು ರೈತರ ಬೆಳೆ ಹಾಳಾಗ್ದಂಗೆ ಮಾಡ್ತಕ್ಕಂಥ ಧರ್ಮ ತಗೋಬೇಕು ಅಂತ ನನ್ನ ಮನವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಭೂಭಾಗದ ಸುಮಾರು 33% ಅರಣ್ಯ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 21% ಅರಣ್ಯ ಇದೆ. ಕೋಲಾರಿನಲ್ಲಿ ಸುಮಾರು 50,000 ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ, 7% ಅರಣ್ಯ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 9,860 ಎಕರೆ ಜಮೀನು ಅಕ್ರಮವಾಗಿ ಅರ್ಧ 5,000 ಎಕರೆ ಮಂಜೂರಾತಿಯಾಗಿದೆ. ಸುಮಾರು 4,000ಗಿಂತಲೂ ಹೆಚ್ಚಿನ ಒಂದು ಜಮೀನು ಒತ್ತುವರಿಯಾಗಿದೆ. ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಂತಹ ಪ್ರಕರಣಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಗೌರವಾನ್ವಿತ ಸದಸ್ಯರು ಏನೊಂದು ಪ್ರಶ್ನೆ ಮಾಡಿದ್ದಾರೆ, ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೋಲಾರ ಪ್ರಾದೇಶಿಕ ಅರಣ್ಯ ವಿಭಾಗ ವ್ಯಾಪ್ತಿಯ ಬಂಗಾರಪೇಟೆ ಭಾಗದ ಮುಳಬಾಗಿಲು ಅರಣ್ಯ ವಲಯದ ಕಾಶಿಪುರ ಅರಣ್ಯ ಪ್ರದೇಶವು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇವತ್ತು ನಂಬರ್ 10947 FT ದಿನಾಂಕ 29/5/1896ರಂತೆ ಅಧಿಸೂಚಿತ ಅರಣ್ಯ ಪ್ರದೇಶವಾಗಿದ್ದು, ಇದು ನಮ್ಮ ಗಮನಕ್ಕೂ ನೋಟಿಫಿಕೇಶನ್ ಎಲ್ಲ ಕಳಿಸಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ.
ಇದು 1890ರಲ್ಲಿ ಅಧಿಸೂಚಿತ ಅರಣ್ಯ ಅಂತೇಳಿ ಹೇಳಿ ಈಗಾಗಲೇ ಅಧಿಸೂಚನೆ ಆಗಿದೆ. ಅಧಿಸೂಚಿತ ಅರಣ್ಯ ಅಂತ ಹೇಳಿದ್ರೆ ಇದು ಮೀಸಲು ಅರಣ್ಯ. ಮೀಸಲು ಅರಣ್ಯ ಒಂದ್ಸಲ ಘೋಷಣೆ ಆಯಿತು ಅಂತ ಹೇಳಿದ್ರೆ ಆ ಮೀಸಲು ಅರಣ್ಯ ಯಾವುದೇ ಅರಣ್ಯವಲ್ಲದ ಕೆಲಸ ಕಾರ್ಯಗಳಿಗೆ FC ಇಲ್ಲದೆ ತಿರುವಳಿ ಇಲ್ಲದೆ ರಾಜ್ಯ ಸರ್ಕಾರದ್ದು ಕೊಡ್ಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರನೂ ಕೊಡ್ಲಿಕ್ಕಾಗಲ್ಲ. ಇದಕ್ಕೆ ನಿಯಮಾವಳಿಗಳಿದೆ. ಕಾಲ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಇದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಇವತ್ತಿಗೆ ಇತ್ತೀಚೆಗೆ ಇನ್ನೊಂದು ತೀರ್ಪು ಬಂದಿದೆ. ಆ ತೀರ್ಪಿನಲ್ಲಿ ಒಂದು ವೇಳೆ ಅಧಿಸೂಚಿತ ಅರಣ್ಯ ಅಂತ ಆಗಿದ್ರೆ ಆ ಅರಣ್ಯ ಪ್ರದೇಶ ಕಂದಾಯ ಇಲಾಖೆಯ ಹೆಸರಿನಲ್ಲಿ ಇದ್ದರೆ ಅದು ಏನಾದರೂ ಅಕ್ರಮವಾಗಿ ಇವತ್ತು ಗ್ರಾಂಟ್ ಆದ್ರೆ ಅಥವಾ ಒತ್ತುವರಿ ಆಗಿದ್ರೆ ಅಂಥದ್ದು ಒಂದು ವಿಶೇಷ ತನಿಖಾ ತಂಡ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅದು ವಾಪಸ್ ಮತ್ತೆ ಅರಣ್ಯಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಬೆಂಗಳೂರು ಸೇರಿಕೊಂಡು ಈಗಾಗಲೇ ಬೆಂಗಳೂರಲ್ಲಿ ಸಹಿತ ಸುಮಾರು 250 ಎಕರೆ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ನಾವು ತೆರವುಗೊಳಿಸಿದ್ದೇವೆ. ಅರಣ್ಯ ಅಂತೇಳಿ ಆಗಿದೆ. ಈಗ ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಅರಣ್ಯ ಪ್ರದೇಶ ಒತ್ತುವರಿ ಬೆಂಗಳೂರಿನಲ್ಲಿ ಆಗಿದ್ದಂಥದ್ದು ಈಗ ವ್ಯಾಜ್ಯ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ಏನು ರಾತ್ರೋರಾತ್ರಿ ಏಕಾಏಕಿ ಬರುವಂತದ್ದಿದೆ, ಅದಕ್ಕೆ ಅವಕಾಶ ಇಲ್ಲ. ಇವತ್ತು ಇಂಥ ಪ್ರಕರಣಗಳು, ಈ ಪ್ರಕರಣಗಳಲ್ಲಿ ಸಹಿತ ತಾವೇನ್ ಕೇಳಿದಿರಿ ಪ್ರಶ್ನೆ ಕೇಳಿದ್ದಂಥದ್ದು ಇವತ್ತು ಕುಮದೇನಹಳ್ಳಿ, ಶೆಟ್ಟಿ ಬನಕನಹಳ್ಳಿ, ಅತ್ತಿಕುಂಟೆ, ಹೀಗಾಗಿ ಎಲ್ಲಾ ಕಡೆ ಅಧಿಸೂಚನೆ ಆಗಿದ್ದಂಥದ್ದು 351 ಎಕರೆ. ಈ 351 ಎಕರೆಯಲ್ಲಿ ಸುಮಾರು ಒತ್ತುವರಿಯಾದ ಅರಣ್ಯ ಪ್ರದೇಶ 25 ಎಕರೆ. 25 ಎಕರೆ ಒತ್ತುವರಿ ಆಗಿದಂಥದ್ದು ನಮ್ಮ ಇಲಾಖೆ ಕಡೆಯಿಂದ ನನಗೆ ಬಂದ ಮಾಹಿತಿ ಪ್ರಕಾರ, ನನಗೆ ಕೊಟ್ಟ ಮಾಹಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ತಮಗೆ ಬೇಕಾದ್ರೆ ನಾನು ಕರೆಸ್ತೊಂದು ಸಭೆ ಮಾಡ್ತೀನಿ. ಇವತ್ತು ನನಗೆ ಕೊಟ್ಟ ಮಾಹಿತಿ ಪ್ರಕಾರ ಈ 25 ಎಕರೆ ಏನು ಒತ್ತುವರಿ ಆಗಿದ್ದಂಥದ್ದು ಆ ಒತ್ತುವರಿದಾರರಿಗೆ ನೋಟಿಸ್ ಕೊಡಲಾಗಿದೆ. ಅದಾದ್ಮೇಲೆ ಕೆಲವೊಂದು ಒತ್ತುವರಿದಾರರು ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಡಿಸ್ಮಿಸ್ ಮಾಡಿದೆ. ಕೋರ್ಟ್ ಡಿಸ್ಮಿಸ್ ಮಾಡಿದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ತೆರವು ಮಾಡೋಕ್ಕಿಂತ ಪೂರ್ವದಲ್ಲಿ ಏನ್ ನಿಯಮ ಇದೆ 64A ಮಾಡುವಂಥದ್ದು, 64A ನಿಯಮ ಮಾಡುವಂಥದ್ದು ACF ಗಳು ಮಾಡ್ತಾರೆ. ACF ಗಳು ಮಾಡಿದ್ಮೇಲೆ ಮುಂದೆ ಮತ್ತೆ CF ಗೆ ಅವರು ಅಪೀಲ್ ಹೋಗ್ಬೋದು. ಅಪೀಲ್ ಹೋಗ್ಲಿಕ್ಕೂ ಅವಕಾಶ ಕೊಡಲಾಗಿದೆ. ಅಪೀಲ್ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಅಪೀಲ್ ಸಹಿತ ಡಿಸ್ಮಿಸ್ ಆದ ನಂತರ ಅವರಿಗೆ ಮಾಹಿತಿಯನ್ನು ಕೊಟ್ಟು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಕಾನೂನುಬದ್ಧವಾಗಿ ನಿಯಮಾನುಸಾರವೇ ಒತ್ತುವರಿ ತೆರವು ಮಾಡಲಾಗಿದೆ. ಇದು ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಮಾಡಿದಂಥದ್ದು. ಸುಮಾರು ರಾಜ್ಯದಲ್ಲಿ ಲಕ್ಷಾಂತರ ಅಂದ್ರೆ ಇವತ್ತು ನಾವು ಅರಣ್ಯ ಉಳಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಆದಾಗ್ಯೂ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ, ಅಧಿಕಾರಿಗಳು ಏಕಾಏಕಿಯಾಗಿ ಬರ್ತಾರೆ ಅಥವಾ ಯಾರ ಗಮನಕ್ಕೂ ತರೋದಿಲ್ಲ, KDPಯಲ್ಲಿ ಚರ್ಚೆ ಆಗಿದೆ ಅಥವಾ ಶಾಸಕರ ಗಮನಕ್ಕೂ ತರೋದಿಲ್ಲ ಅನ್ನುವಂಥದ್ದು ಏನ್ ಕಾಯ್ದೆ ಕಾನೂನು ನಿಯಮಗಳು ಅವೆಲ್ಲವನ್ನು ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೇನೆ. ಇಂಥ ಪ್ರಕರಣಗಳಲ್ಲಿ ಮೊದಲೇ ಹೋಗಿ ಜನಪ್ರತಿನಿಧಿಗಳೇ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇವತ್ತು ಕಾನೂನು ಮಾಡಿದಂತವ್ರು ಇವತ್ತು ನಾವೆಲ್ಲ ಇದ್ದೇವೆ. ಕಾನೂನಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ನಾವೇ ಮಾಡಬೇಕಾಗತ್ತೆ, ಅಥವಾ ಲೋಕಸಭೆಯಲ್ಲಿ ಮಾಡಬೇಕಾಗತ್ತೆ, ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೇ ಹೋಗಿ ಒಂದು ಅಪೀಲನ್ನು ಆಗುತ್ತೆ. ಅವರು ಕಾಯ್ದೆ ನಿಯಮ ಕಾನೂನು ರೀತಿಯ ಅತಿಕ್ರಮಣ ತೆರವು ನಡೆದಿದೆ. ಮತ್ತೆ ತಾವು ಹೇಳಿದ್ದೀರಿ ಸರ್ವೆ, ಜಾಯಿಂಟ್ ಸರ್ವೆ ಮಾಡಿದ್ದಾರೆ, ಜಂಟಿ ಸಮೀಕ್ಷೆನೂ ಆಗಿದೆ. ಇವತ್ತು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಮೋಜನಿ ಇವು ಮೂವರು ಕೂಡಿ ಜಂಟಿ ಸರ್ವೆನು ಮಾಡಿ ಜಂಟಿ ಸರ್ವೆ ಮ್ಯಾಪ್ ಸಹಿತ ಕೊಟ್ಟಿದ್ದಾರೆ. ಆ ಮ್ಯಾಪ್ ಕೊಟ್ಟ ನಂತರ ಇವತ್ತು ಯಾವುದು ಅರಣ್ಯವಲ್ಲದ ಪ್ರದೇಶದಲ್ಲಿ ಇವತ್ತು ಅರಣ್ಯ ತೆರವು ಮಾಡಿದ್ದಾರೆ ಅಂತ ತಾವು ಶಾಸಕರ ಗಮನದಲ್ಲಿದೆ. ಆದರೆ ಅರಣ್ಯವಲ್ಲದ ಪ್ರದೇಶದಲ್ಲಿ ಯಾವುದೇ ರೀತಿಯ ತೆರವು ಕಾರ್ಯಾಚರಣೆ ಆಗಿಲ್ಲ. ಅಂತ ಪ್ರಕರಣಗಳೇನಾದರೂ ಆಗಿದ್ರೆ ತಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವತ್ತು ನಿಮ್ಮಲ್ಲಿ ಎವಿಡೆನ್ಸ್ ಇದ್ರೆ ನಾನು ಸೂಕ್ತ ಕ್ರಮ ತೆಗೆದುಕೊಳ್ತೇನೆ. ಉತ್ತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಸೊಗಸಾಗಿ ಹೇಳಿದ್ದಾರೆ, ಒಪ್ಕೊಂತೀನಿ. ಎಲ್ಲೋ ಒಂದು ಕಡೆ ತಮ್ಮ ಅಧಿಕಾರಿಗಳು ತಮ್ಮನ್ನ ಗಮನ ಬೇರೆ ಕಡೆ ಸೆಳೀತಾ ಇದ್ದಾರೆ. ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಕಳೆದ ವರ್ಷದಲ್ಲಿ 4.25 ಕೋಟಿ ಅಮೌಂಟ್ ಡ್ರಾ ಮಾಡಿದ್ದಾರೆ. ನಾನು ಪ್ರಶ್ನೆ ಕೇಳಿದೆ, ಏತಕ್ಕೋಸ್ಕರ ಡ್ರಾ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದೆ. ಅದು ಉತ್ತರ ಕೊಟ್ಟಿದ್ದಾರೆ. ಒಂದೊಂದು ಗಿಡ ಮೇಂಟೈನ್ ಮಾಡ್ಲಿಕ್ಕೆ 55,000 ರೂಪಾಯಿ ನಾವು ಡ್ರಾ ಮಾಡಿದೀವಿ ಅಂತ ಹೇಳ್ತಾರೆ.
ಇವತ್ತು ಕೆಲವು ಅಧಿಕಾರಿಗಳು ಯಾವ ರೀತಿ ನಿಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ, ನಾನೊಬ್ಬ ಶಾಸಕನಾಗಿ ಹೇಳ್ತೀನಿ, ಯಾಕಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾ ಇಲ್ಲ, ನಮಗೆ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾರೆ. KDP ಮೀಟಿಂಗ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ನಾನು ನೀವನ್ನ ಅರಣ್ಯ ಇಲಾಖೆ ತಗೊಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಗೋಮಾಳ ಜಮೀನು 22 ಎಕರೆ ಜಮೀನನ್ನ ಕೊಟ್ಟು 30 ವರ್ಷ ಆಗಿದೆ, ಪಾಣಿ ಬರ್ತಾ ಇದೆ, ರೈತರು ಬೆಳೆ ಹಾಕಿದ್ದಾರೆ. ಅಟ್ಲೀಸ್ಟ್ ನಿಮ್ದೇ ಆಗಿದ್ದಾಗ ರೆವಿನ್ಯೂ ಇಲಾಖೆ ಮತ್ತು ನಿಮ್ಮ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿ ಅದು ನಿಮ್ಮದೇ ಆಗಿದ್ರೆ, ನಿಮ್ ಜಮೀನು ನಿಮ್ದೇ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು ಆ ಬೆಳೆ ಆದ್ಮೇಲೆ ತಗೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ. ಇದು ನನ್ನ ಕಳಕಳಿಜಿ ಮನವಿ. ಇವತ್ತು ಏನಾಗಿದೆ ಅಂದ್ರೆ, ದುಡ್ಡು ಕೊಟ್ರೆ NOC ಬೇಗ ಸಿಗ್ತಾ ಇದೆ, ದುಡ್ಡು ಕೊಡದವ್ರೆ ಅಳಿಸ್ತಾ ಇದ್ದಾರೆ. ಇವತ್ತು ಅಳಿಸ್ತಾ ಇದ್ದಾಗ ಜನ ಎಲ್ಲಿ ಹೋಗ್ತಾರೆ? MLA ಮನೆಗೆ ಬರ್ತಾರೆ. ನಾನ್ ಕೇಳಿದಾಗ ಈ ಆರೋಪ ಹೇಳ್ತಾರೆ DCF ಮೇಲೆ ಕಣ್ಣಿಕ್ತಾರೆ, ಅವ್ರು ಕೊಡ್ತಾ ಇಲ್ಲ ಅಂತ. ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾ ಇದಾರೆ. ಇದೇನಾಗಿದೆ ಅಂದ್ರೆ, ಇಬ್ರು ಹೆಣ್ಮಕ್ಳ ಜೊತೆ ಈ ಕೋಳಿ ಜಗಳ ಆಗ್ಬಿಟ್ಟಿದೆ ನಂತ. ಇವತ್ತು ಕೋಳಿ ಜಗಳ ಆಗ್ಬಿಟ್ಟಿದೆ. ದಯವಿಟ್ಟು ನಿಮಗೊಂದು ಕಳಕಳಿಸಿ ಮನವಿ ಇದೆ ಇಲಾಖೆ ಬಗ್ಗೆ, ಇಂಥದಕ್ಕೆಲ್ಲ ಗಂಭೀರವಾಗಿ ಪರಿಗಣಿಸಿ. ನಾನು ಎಲ್ಲೋ ಒಂದು ಕಡೆ 25 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಬೇಕಂತ ತಗೊಂಡ್ಬಂದಿದ್ರೆ ನನ್ನ ಗಮನಕ್ಕೂ ಬರದೆ, ತಮ್ಮ ಗಮನಕ್ಕೆ ಬಂದಿದ್ದು ನಾನು ಕೊಟ್ಟಿದ್ದೀನಿ, ನನ್ನ ಗಮನಕ್ಕೂ ಬರದೆ ಇದು NOC ಕೊಡಲ್ಲ ಅಂತಂದ್ರೆ ಇದು ನಮ್ಗೆ ಏನ್ ಬೆಲೆ ಸಿಕ್ತಂಗೆ? MLAಗೆ ತಾವು ಒಂದು ಆಸೆ ಇದೆ, ಜನಪ್ರತಿನಿಧಿ ನಾವೆಲ್ಲೋಗ್ಬೇಕು, ಇಂಥದೆಲ್ಲ ಸರಿಪಡಿಸಬೇಕಾದ್ರೆ ದಯವಿಟ್ಟು ಆದಷ್ಟು ಬೇಗ ಕೋಲಾರ ಜಿಲ್ಲೆಯ ಇಲಾಖೆ, ತಮ್ಮ ಇಲಾಖೆ ಇದೆ, ನಮ್ಮ ಎಲ್ಲಾ ಶಾಸಕರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಕಟುಬದ್ಧವಾಗಿ ಇದನ್ನ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಇಲಾಖೆಯಲ್ಲಿ ಯಾವುದೇ ಅಕ್ರಮಕ್ಕೆ, ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಇವತ್ತು ತಾವೇನು ಹೇಳ್ತಾ ಇದ್ದೀರಿ, ಮರ ಬೆಳೆಸಲಿಕ್ಕೆ, ಗಿಡ ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ದುಡ್ಡು ಎತ್ತಿದ್ದಾರೆ ಅಂತ ಹೇಳಿ ಇಲ್ಲಿಯವರೆಗೆ ನನಗೆ ದೂರು ಬಂದಿಲ್ಲ. ತಾವು ದೂರು ಕೊಟ್ರೆ ನಾನು ವಿಶೇಷ ತನಿಖಾ ತಂಡದಿಂದ ತನಿಖೆ ಮಾಡಿಸ್ತೀನಿ. ತನಿಖಾ ವರದಿ ಆಧಾರದ ಮೇಲೆ ತಪ್ಪು ಮಾಡಿದ್ರೆ ಖಂಡಿತವಾಗಿಯೂ ಇವತ್ತು ಅರಣ್ಯ ನಾನು ಅಂತ ಅಧಿಕಾರಿಗಳ ಮೇಲೆ ಯಾರ್ಯಾರು ಆ ತಪ್ಪಿನಲ್ಲಿ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂತವ್ರ ಮೇಲೆ ಕ್ರಮ ಜರುಗಿಸ್ತೇನೆ. ಒಂದು ವೇಳೆ ನಿಮಗೆ ಇವತ್ತಲ್ಲಿ ಏನೇ ಒಂದು ಸರ್ಕಾರಿ ಕಾಮಗಾರಿ ಕೆಲಸ ಕಾರ್ಯಗಳು ಮಾಡೋದಿದ್ದರೆ ಇವತ್ತು ತಾವು ಚರ್ಚೆ ಮಾಡಿ ಯಾವುದಾದ್ರೂ ಅರಣ್ಯ ಇಲಾಖೆ ಜಮೀನು ಬೇಕು ಅಂದ್ರೆ ಅದಕ್ಕೆ ಅರಣ್ಯ ತಿರುವಳಿ FC ಅಂತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ತೆಗೆದುಕೊಳ್ಳಬೇಕು. ಅದು ಬರೀ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಮಗೆ ಪರಿವೇಶ್ ಪೋರ್ಟಲ್ ನಲ್ಲಿ ಹಾಕಿದ ಮೇಲೆ ಪರ್ಯಾಯ ಜಮೀನು ಕೊಟ್ಟು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ಗೆ ದುಡ್ಡು ಕಟ್ಟಬೇಕಾಗ್ತದೆ. NPOಗೆ ದುಡ್ಡು ಕಟ್ಟಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರಿವೇಶ್ ಪೋರ್ಟಲ್ ಇಂದ ಸ್ಟೇಜ್ 1 ಅಪ್ರೂವಲ್ ತೆಗೆದುಕೊಂಡು ಆ ಅರಣ್ಯ ಭೂಮಿಯನ್ನು ನಾವು ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಅಭಿವೃದ್ಧಿ ಪರ ಯೋಜನೆಗಳಿಗೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಇವತ್ತು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಹೇಳ್ತೀನಿ. ಸ್ಟೇಡಿಯಂ ಏನಿದೆ, ಫ್ಲಡ್ ಲೈಟ್ಸ್ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ವೈಲ್ಡ್ ಲೈಫ್. ಅಲ್ಲಿ ನಿಮ್ಮಲ್ಲಿ ಬ್ಯಾಟ್ಸ್ ಅಂತಿದೆ, ಆ ಬ್ಯಾಟ್ಸ್ ಅನ್ನುವಂತಹ ಒಂದು ಏನು ಇದೆ ಅದಕ್ಕೆ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ತಜ್ಞರ ಒಂದು ವರದಿ. ಆ ವರದಿ ಆಧಾರದ ಮೇಲೆ ನಮ್ಮವರು NOC ಕೊಟ್ಟಿಲ್ಲ. ಆದರೂ ತಮಗೆ ಕರೆಸ್ತೀನಿ, ಬೇಕಾದ್ರೆ ಒಂದು ಚರ್ಚೆ ಮಾಡೋಣ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಅಧ್ಯಕ್ಷೆ, ತಾವು ಕೋಲಾರ ಜಿಲ್ಲೆಗೆ ಬಂದು ಎಲ್ಲಾ ಶಾಸಕರನ್ನು ಕರೆದು, ಎಲ್ಲಾ ಶಾಸಕರನ್ನು ಕರೆದು 69 ಪರಿವರ್ತನೆ ಮಾಡ್ಬಿಡಿ.